ಗಂಡ ಹೆಂಡತಿ ಸೇರಿ ಕೆಲಸ ಮಾಡ್ತಾ ಇದ್ದ ಮನೆಗೆ ಕನ್ನ ಹಾಕಿದ ಘಟನೆ ಬೆಂಗಳೂರಿನ ಸಿಕೆ ಅಚ್ಚುಕಟ್ಟು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಮಲ್ಲಿಕಾರ್ಜುನ್ ನಾಯ್ಡು ಮನೆಯಲ್ಲಿ ದಂಪತಿ ಕಳ್ಳತನ ಮಾಡಿದ್ರು. ಇವರನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. ಉದ್ಯಮಿ ಮತ್ತು ಗುತ್ತಿಗೆದಾರ ಆಗಿದ್ದ ಮಲ್ಲಿಕಾರ್ಜುನ್ ಮನೆಯಲ್ಲಿ ಕಳೆದ 4 ತಿಂಗಳ ಹಿಂದೆ ಐಶ್ವರ್ಯ ಮತ್ತು ಮಣಿಕಂಠ ಮನೆ ಕೆಲಸಕ್ಕೆ ಸೇರಿದ್ರು. ಕೆಲಸಕ್ಕೆ ಬಂದಾಗಿನಿಂದ ಹಂತ ಹಂತವಾಗಿ ದಂಪತಿ ಚಿನ್ನ ಹಣ ಕದಿತಾ ಇದ್ರು. ಏಪ್ರಿಲ್ 25ರಂದು ಕೃತ್ಯ ಎಸಗಿದ್ದು ಆಗ ಮಾಲೀಕರಿಗೆ ಅನುಮಾನ ಬಂದು ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ರು. ತಕ್ಷಣ ದಂಪತಿಗಳನ್ನ ವಶಕ್ಕೆ ಪಡೆದಿದ್ದ ಸಿಕೆ ಅಚ್ಚುಕಟ್ಟು ಪೊಲೀಸರು ವಿಚಾರಣೆ ನಡೆಸಿದಾಗ ಘಟನೆ ಬೆಳಕಿಗೆ ಬಂದಿದೆ. ಆರೋಪಿಗಳಿಂದ 14 ಲಕ್ಷ ಹಣ ಮತ್ತು 199 ಗ್ರಾಂ ಚಿನ್ನ, 730 ಗ್ರಾಂ ಮೌಲ್ಯದ ಬೆಳ್ಳಿ ವಶಕ್ಕೆ ಪಡೆದಿದ್ದಾರೆ. ನಂದಿನಿ ಲೇಔಟ್ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಕೇರಳ ಮೂಲದ ಡ್ರಗ್ ಪೆಡ್ಲರ್ಗಳನ್ನು ಬಂಧಿಸಿದ್ದಾರೆ. ವಿದೇಶದಿಂದ ಹೈಡ್ರೋ ಗಾಂಜಾ ತರಿಸಿ ಸ್ಥಳೀಯರಿಗೆ ಮಾರಾಟ ಮಾಡಲು ಯತ್ನಿಸಿದ್ದ ಸೌಕೇಶ್ ಅಲ್ತಾಫ್ನನ್ನ ಬಂಧಿಸಿದ್ದಾರೆ. ಬಂಧಿತರಿಂದ 5,75,00,000 ಮೌಲ್ಯದ 5 ಕೆಜಿ 700 ಗ್ರಾಂ ಹೈಡ್ರೋ ಗಾಂಜಾ ವಶಕ್ಕೆ ಪಡೆದಿದ್ದಾರೆ. ಕೇರಳದಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡಿದ್ದ ಆರೋಪಿಗಳು ಬೆಂಗಳೂರಲ್ಲಿ ಡ್ರಗ್ ದಂಧೆಗೆ ಇಳಿದಿದ್ರು. ಬಂಧಿತರ ಮೇಲೆ ಕೇರಳದಲ್ಲಿ NDPS ಕೇಸ್ ಪತ್ತೆಯಾಗಿದೆ. ನಂದಿನಿ ಲೇಔಟ್ ಪೊಲೀಸರಿಂದ ತನಿಖೆ ಮುಂದುವರೆದಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.